ಇವತ್ತಿನ ಕಲಿಯುಗದೊಳಗೆ ಏನಾಗಿದೆ ಅಂದರೆ ರಾವಣನ ವೈಭವೀಕರಣ, ದುರ್ಯೋಧನನ ವೈಭವೀಕರಣ, ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ರಾವಣ ಪರಸ್ತ್ರೀಯನ್ನು ಅಪಹಾರ ಮಾಡಿಕೊಂಡು ಬಂದರೂ ಸಹಿತ ಮುಟ್ಲಿಲ್ಲ. ಯಾಕೆ ಮುಟ್ಲಿಲ್ಲ ಅಂದ್ರೆ ಅವನಿಗೆ ಶಾಪವಿತ್ತು. ಸೀತೆಯನ್ನ ಅವನು ಬಲಾತ್ಕಾರ ಮಾಡಿದರೆ ಮುಂದಿನ ಕ್ಷಣಕ್ಕೆ ಸತ್ತು ಬೀಳ್ತಾ ಇದ್ದ. ಅವನು ತನ್ನ ಬದುಕಿಗಂಜಿ ತಾನು ಸೀತೆಯನ್ನ ಬಲಾತ್ಕಾರ ಮಾಡಲಿಲ್ವೇ ಹೊರತು ಧರ್ಮವಿಲ್ಲ. ಧರ್ಮವಿದ್ದಿದ್ದರೆ ಸೀತೆಯನ್ನು ಯಾಕೆ ಅಪಹಾರ ಮಾಡ್ತಾ ಇದ್ದ? ಅವನು ಹೇಡಿಯ ಹಾಗೆ ವೇಷ ಮರೆಸಿಕೊಂಡು ಬಂದು ನೇರವಾಗಿ ರಾಮಚಂದ್ರನ ಮೇಲೆ ಯುದ್ಧವನ್ನ ಸಾರ್ತಾ ಇದ್ದ. ಪರಾಕ್ರಮಿಯಾಗಿದ್ದರೆ ನನ್ನ ತಂಗಿಯ ಮೂಗನ್ನ ಕತ್ತರಿಸಿದ್ದೀಯಲ್ವಾ, ನನ್ನ ತಮ್ಮಂದಿರನ್ನ ಕೊಂದು ಹಾಕಿದ್ದೀಯಲ್ವಾ, ಬಾ ರಾಮಚಂದ್ರ ನಿನ್ನ ಮೇಲೆ ಯುದ್ಧ ಮಾಡ್ತೇನೆ ಅಂತ ಸಮಗ್ರ ಸೈನ್ಯವನ್ನ ತೆಗೆದುಕೊಂಡು ಬಂದು ದಂಡಕಾರಣ್ಯದಲ್ಲಿ ಯುದ್ಧ ಸಾರ್ತಾ ಇದ್ದ. ಅಥವಾ ರಾಮನನ್ನೇ ಅಪಹಾರ ಮಾಡಿಕೊಂಡು ಬಂದು ಯುದ್ಧ ಮಾಡ್ತಾ ಇದ್ದ, ಬಾ ನಿನ್ನನ್ನ ಕಾರಾಗೃಹದಲ್ಲಿ ಬಂಧಿಸಿಡ್ತೇನೆ ಅಂತ. ಅದನ್ನ ಮಾಡಿದನ ರಾವಣ. ಶಕ್ತಿ ಇಲ್ಲದ ಅಧರ್ಮಶೀಲರಾದ ಜನ ಮಾಡ್ತಾರೆ ನೋಡಿ. ಯಾವುದೋ ಒಬ್ಬ ವ್ಯಕ್ತಿಯಿಂದ ತಮಗೆ ತೊಂದರೆ ಆಯಿತು ಅಂದ್ರೆ ಆ ವ್ಯಕ್ತಿಯ ಹೆಂಡತಿ ಮಕ್ಕಳಿಗೆ ತೊಂದರೆ ಕೊಡೋದು. ದುರ್ಬಲರಾದ ವ್ಯಕ್ತಿಗಳಿಗೆ ಹಿಂಸೆಯನ್ನ ಕೊಟ್ಟು ಮತ್ತೊಬ್ಬನನ್ನ ಹೊಡೆಯಲಿಕ್ಕೆ ನೋಡ್ತಾರಲ್ಲ, ಆ ಮಾರ್ಗವನ್ನು ಅನುಸರಿಸಿದ ರಾವಣ ಧರ್ಮಿಷ್ಠನ? ಅವನು ಧಾರ್ಮಿಕನ? ಸಮಗ್ರ ಕುರುವಂಶದ ಗೌರವ ಘನತೆಗಳನ್ನ ಕಾಪಾಡಬೇಕಾಗಿದ್ದ ದುರ್ಯೋಧನ ತನ್ನ ಅತ್ತಿಗೆಯ ಸೀರೆಯನ್ನ ಸಭೆಯಲ್ಲಿ ಬಿಚ್ಚಿಸಲಿಕ್ಕೆ ಹೊರಟದ್ದು ಧರ್ಮವ? ಇವತ್ತಿನ ಕಲಿಯುಗ ಎಂಥ ವಿಪರೀತವಾದಂತಹ ಹೆಜ್ಜೆಯಲ್ಲಿ ಕಾಲಿಡ್ತಾ ಇದೆ ಅಂದ್ರೆ, ದುರ್ಯೋಧನನ ವೈಭವೀಕರಣ, ರಾವಣನ ವೈಭವೀಕರಣ, ಎಲ್ಲ ದುಷ್ಟರ ವೈಭವೀಕರಣ ನಡೆದಿದೆ. ಅವರು ಮಾಡಿದ್ದು ಸರಿಯಂತೆ. ಇಲ್ಲ, ರಾವಣ ವೇಷವನ್ನ ಮರೆಸಿಕೊಂಡು ಬಂದು ಸೀತೆಯನ್ನ ಅಪಹಾರ ಮಾಡಿದ್ದು ತಪ್ಪು ಅಂತ ಹೇಳ್ತೀರಿ. ನಿಮ್ಮ ದೇವರು ನಾರಾಯಣ ಯಾಕೆ ವೇಷ ಮರೆಸಿಕೊಂಡು ವಾಮನನಾಗಿ ಬಂದು ಬಲಿ ಹತ್ರ ಬೇಡಿದ? ಯುದ್ಧ ಮಾಡಬೇಕಾಗಿತ್ತಲ್ಲ ಬಲಿಯಲ್ಲಿ. ಭಾಗವತ ಉತ್ತರ ಕೊಡ್ತದೆ ಇದಕ್ಕೆ. ಯಾಚ್ಯಾಂ ಋತೆ ಪಥಿಚರನ್ ಪ್ರಭುಬಿರ್ನ ಚಾಲ್ಯ. ಋತೆ ಪಥಿಚರನ್, ಧರ್ಮದ ಮಾರ್ಗದಲ್ಲಿ ನಡೆಯುವವನ ಮುಂದೆ ಬಾಗಬೇಕು. ಬಲಿ ಮಹಾರಾಜರು ಧರ್ಮದಲ್ಲಿದ್ದರು. ಬಲಿ ಮಹಾರಾಜರು ಶೌರ್ಯದಿಂದ ಹೋಗಿದ್ದಾರೆ, ಇಂದ್ರನನ್ನ ಗೆದ್ದಿದ್ದಾರೆ, 3 ಲೋಕದ ಆಧಿಪತ್ಯವನ್ನ ಪಡೆದಿದ್ದಾರೆ. ಈಗ ಗುರುಗಳನ್ನ ಇಟ್ಟುಕೊಂಡು ಯಜ್ಞವನ್ನ ಮಾಡ್ತಾ ಇದ್ದಾರೆ. ಧರ್ಮದ ಮಾರ್ಗದಲ್ಲೇ ಇದ್ದಾರೆ ಬಲಿ ಮಹಾರಾಜರು. ಧರ್ಮದ ಮಾರ್ಗದಲ್ಲಿ ಇದ್ದ ಬಲಿ ಮಹಾರಾಜರ ಮುಂದೆ ಯುದ್ಧವನ್ನ ಮಾಡಬಾರದು. ಆದರೆ ಅವರ ಜತೆಯಲ್ಲಿರುವಂತಹ ಜನ ದುಷ್ಟರಾಗಿದ್ದಾರೆ. ಆದ್ದರಿಂದಾಗಿ ಆ ದುಷ್ಟರ ಸಾಮ್ರಾಜ್ಯವನ್ನು ನಿಲ್ಲಿಸಬೇಕು. ಬಲಿ ಮಹಾರಾಜರು ಅಧಾರ್ಮಿಕರಲ್ಲ, ಅಧರ್ಮದಿಂದ ರಾಜ್ಯವನ್ನ ಪಡೆದವರಲ್ಲ, ಧರ್ಮದಿಂದಲೇ ಪಡೆದವರು ಅಂತ ಹೇಳಿ ಭಗವಂತ ಅವರ ಮುಂದೆ ಹೋಗಿ ಯಾಚನೆ ಮಾಡ್ತಾನೆ. ಧರ್ಮವನ್ನು ತೋರಿಸಿಕೊಡ್ತಾನೆ ಸ್ವಾಮಿ. ಮೋಸ ಮಾಡಲಿಕ್ಕಾಗಿ ಹೋದದ್ದಲ್ಲ, ಧರ್ಮದ ಬೆಲೆಯನ್ನು ತಿಳಿಸಲಿಕ್ಕಾಗಿ ಹೋದದ್ದು. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮದ ರಕ್ಷಣೆಯನ್ನು ನಾವು ಮಾಡಿದರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡುತ್ತದೆ. ದೇವತೆಗಳ ಅಪೇಕ್ಷೆಯಂತೆ ಬಲಿಯನ್ನ ಬೇಡಿದ ಭಗವಂತ ಬಲಿಗೆ ಪಾತಾಳ ಲೋಕದಲ್ಲಿ ಸ್ಥಾನವನ್ನ ಕೊಟ್ಟು ಮುಂದಿನ ಮನ್ವಂತರದಲ್ಲಿ ಇಂದ್ರನಾಗುವಂತ ಹರಸಿ ಅಲ್ಲಿಯವರೆಗೆ ಅವನ ಮನೆಯ ಬಾಗಿಲನ್ನ ಕಾದುಕೊಂಡು ನಿಲ್ತಾನೆ ಭಗವಂತ. ಬಲಿಯ ಮನೆಯ ಬಾಗಿಲಿನ ಮುಂದೆ ದ್ವಾರಪಾಲಕನಾಗ್ತಾನೆ ಸ್ವಾಮಿ, ದ್ವಾರಪಾಲಕನಾಗ್ತಾನೆ. ಒಡೆಯ ಲಕ್ಷ್ಮೀಪತಿಯವನು ಬಲಿಯ ಮನೆಯ ಮುಂದೆ ದ್ವಾರಪಾಲಕನಾಗಿ ನಿಲ್ತಾನೆ. ಯಾಕೆ? ಬಲಿ ಧರ್ಮವನ್ನು ಮಾಡಿದ್ದಾನೆ, ತನ್ನಲ್ಲಿ ಭಕ್ತಿಯನ್ನು ಮಾಡಿದ್ದಾನೆ. ಭಕ್ತಿಗೆ ಫಲವನ್ನು ನೀಡಿದ ಸ್ವಾಮಿ ಧರ್ಮಕ್ಕೂ ಫಲವನ್ನು ನೀಡಿದ.